ಸೈಯದ್ ರೀ ಅಣ್ಣ. ಸೈಯದ್ ಸೈಯದ್ ಅವ್ರೆ ಎಲ್ಲ ಸಹಾಯ ಕುಂತಾರಲ್ರಿ ಕಾಮಗಾರಿ ನೋಡಿ ಎಲ್ಲ ಇದಾಗ್ಬಿಟ್ಟೈತ್ರಿ ಅಣ್ಣ. ಕಾಮಗಾರಿ ಅನ್ನೋದು ಎಲ್ಲ ಬಂದ್ ಮಾಡಿ ಕಳಿಸಿ ಎಲ್ಲ ಅವ್ರು ಏನೋ ಆಗೈತಂತ್ರಿ ಮೊನ್ನೆ ಎಲ್ಲ ASI ಏನೋ ಪ್ರಾಬ್ಲಮ್ ತೀರೋಗ್ಬಿಟ್ಟಾರಂತಲ್ಲ ಪೆಟ್ಟು ಬಿದ್ದು. ಬಿದ್ದು ಕೇಸಿ ರಾಡ್ ಬಿದ್ದು ಕೇಸಿ ತೀರ್ಕೊಂಡ್ರಂತ್ರಿ. ಒಂದು 3 ದಿನ ಆಗಿದ ಮ್ಯಾಗ ಅವ್ರಿಗೆಲ್ಲ ಒಳಗೆ ಹಾಕಿದಾರಂತೆ. ಎಲ್ಲ ಕಾಮಗಾರಿಯರು ಎಲ್ಲ ನಿಂತು ಬಿಟ್ಟಿದೆ. ಎಲ್ಲ ಮನುಷ್ಯರಿಗೆ ಭಯಂಕರ ತೊಂದರೆ ಆಗಂತಿದ್ದು. ಆತ್ರಿ ಅದೇನೋ ಆಗೋತು ಹಂಗಂತ ಹಿಂಗೆ ಬಿಟ್ರೆ ಇಲ್ಲಿ ಜನ ಪ್ರಾಬ್ಲಮ್ ಆಗ್ತೈತಲ್ಲ. ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಆಗ್ತೈತ್ರಿ. ಮ್ಯಾಗಿನವ್ರು ತಕ್ಷಣ ಇದು ಕ್ರಮ ಕೈಗೊಳ್ಕೊಂತ ನಡೆಸ್ಬೇಕಂತ ಇದು ಮಾಡ್ತೀವಿ. ಹುಬ್ಳಿ ಅನಿಸ್ತೈತೆ ನಿಮ್ಗೆ ಏನ್ ಅನ್ಸಕತ್ತೈತೆ? ನನಗೇನು ಹುಬ್ಳಿ ಅನಿಸ್ತಿಲ್ಲ. ಸಿಟಿ ಅಂತ ಕೇಸಿ ಇದು ಅಂತಾರೆ. ಇದು ಏನು ಕತ್ತರ ಸಿಟಿ ಆದಂಗೆ ಆಗ್ಬಿಟ್ಟೈತೆ. ಹಳ್ಳಿ ಆದಂಗೆ ಆಗ್ಬಿಟ್ಟೈತಿ. ಇದು ಹಳ್ಳಿ ಆದ್ರೂ ಚೆನ್ನಾಗಿರ್ತಾವ್ರಿ. ಇದು ಅದ್ರಕ್ಕಿಂತ ಇದಾದಂಗೆ ಆಗ್ಬಿಟ್ಟೈತ್ರಿ. ನೋಡ್ರಿ ಏನ್ ಮಾಡಕ್ ಕುಂತಾರ MLA MP ಏನ್ ಮಾಡ್ತಿದಾರ? ಏನು ಅವ್ರವ್ರು ಕುಂತು ಬಿಟ್ಟಾರಿ ಸುಮ್ಮ ಮಂದಿಗೆಲ್ಲ ತೊಂದರೆ ಕೊಟ್ಕೊಂಡ್ರೆ. ಯಾಕಾರ ಮೇಡಮ್ ಅವರೇ ನಿಮ್ಗೆ ರೀ ನಿಮ್ಗೆ ಏನು ನಿಮ್ಮ ಹೆಸರು? ಇವ್ರಲ್ರಿ ಯಾವ ಊರು ನಿಮ್ದು? ನಮ್ಮಪ್ಪ ಹೂವಿನಡಗ್ಲಿ ಹುಬ್ಳಿ ತಾನೆ? ಅಲ್ರಿ ಹೂವಿನಡಗ್ಲಿ. ಅದು ಎಷ್ಟು ದೂರ ಬರ್ತೈತಿ ಇಲ್ಲಿ? ಇಲ್ಲಿದ್ದ ಒಂದು 50-60 ಕಿಲೋಮೀಟ್ರ್ ಆಗ್ಬೋದು. ಬಟ್ ಹುಬ್ಳಿಗೆ ಯಾಕೆ ಬಂದಿರಿ? ಇಲ್ಲಿ STMಗೆ ಬಂದಿದ್ದೆ. ಎಷ್ಟು ಸಲ ಬಂದಿರಿ ಹುಬ್ಳಿಗೆ? ಭಾಳ ಸಲ ಬಂದಿರಿ. ಭಾಳ ಸಲ ಬಂದಿರಿ. ಈ ಆಗ ಬಂದ ಹುಬ್ಳಿಗೂ ಈಗಿರೋ ಹುಬ್ಳಿಗೆ ಎಷ್ಟು ಡಿಫ್ರೆನ್ಸ್ ಐತ್ರಿ? ಭಾಳ ಡಿಫ್ರೆನ್ಸ್ ಐತಿ. ಏನು ಡಿಫ್ರೆನ್ಸ್ ಐತ್ರಿ? ಇದೆಲ್ಲ ರಸ್ತೆ ದೊಡ್ಡದಿತ್ರಿ ಅವಾಗೆಲ್ಲ. ಈಗೆಲ್ಲ ಈಗೆಲ್ಲ ಹಾಳು ಮಾಡಿಸ್ಕೊಂತಾರೇನ್ರಿ? ಹೇಳ್ರಿ ನೋಡ್ರಿ ಇಲ್ಲಿ ಫುಲ್ ಟ್ರಾಫಿಕ್ ಜಾಮ್, ಫುಲ್ ಧೂಳು ಯಾರು ಸರಿ ಮಾಡ್ತಾರ್ರಿ ಇದು? ಸರ್ಕಾರದಾರ ಮಾಡ್ಬೇಕ್ರಿ. ರೊಕ್ಕ ಬಂದವ 2000 ಎಲ್ರಿ ಈಗೆಲ್ಲ 3 ತಿಂಗಳ ಬರಂಗೆ ಇಲ್ಲ. ಬೇಕ್ರಿ ರೊಕ್ಕ ಬೇಕ್ರಿ? ಬ್ಯಾಡ್ರಿ ನಮಗೆ ದುಡ್ಡು ಬ್ಯಾಡ್ರಿ. ಚಲೋ. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ನನಗೆ ಬರಂಗಿಲ್ಲಪ್ಪ ಮಾತಾಡಕ್ಕೆ. ನಿಮ್ಗೆ ಬರಲ್ರಪ್ಪ ಮಾತಾಡಕ? ಕನ್ನಡ ಬರಂಗಿಲ್ಲ. ಕನ್ನಡ ಬರಲ್ಲ? ಮತ್ತೇನು ಬರ್ತಾವು? ಹಿಂದಿ? ಯಾವ ಊರು ನಿಮ್ದು? ಸವಣೂರು. ನಿಮ್ಮ ಹೆಸರೇನು? ಅಕ್ಬರ್ ಅಕ್ಬರ್. ತಂದೆ ಹೆಸರೇನು? ಅಕ್ಬರ್ ಮೊಹಮ್ಮದ್ ಮತ್ತೆ ಸವಣೂರ್. ಹೌದಾ? ಮದುವೆ ಆಗಿದೆಯಾ? ಏನು ಹೆಸರು ಅವ್ರದ್ದು? ಮಕ್ಕಳು ಹೆಂಡತಿ ಹೆಸರೇನು? ರಮೇಶ. ಮಕ್ಕಳ ಹೆಸರೇನು? ಆಶೀಫ್ ತೌಶೀಫ್. ಮತ್ತೆ ಎಲ್ಲಿ ಕನ್ನಡ ಬರ್ತೈತಲ್ಲ ಚೆನ್ನಾಗೆ? ಕೇಳಿದಕ್ಕೆಲ್ಲ ಚೆನ್ನಾಗಿ ಹೇಳ್ತಾ ಇದ್ದೀರಾ? ಕನ್ನಡ ಬರಲ್ಲ ಅಂತೀರಾ? ಅದಕ್ಕೆ ಕೇಳಿದೆಲ್ಲ. ಕನ್ನಡ ಕಲಿಬೇಕು. ಹುಬ್ಳಿ ಒಳಗಿದ್ದೀರಿ ನೀವು? ನಾ ಗೋವಾದಾಗ ಇರ್ತೇನೆ ರೀ. ಗೋವಾದಾಗ? ನಮ್ಮ ಹೆಸರು ಬಸವರಾಜ್ ಅಂತ ಹೇಳಿ. ಬಸವರಾಜ್ ಅವ್ರೆ ನೋಡ್ರಿ, ಇದು ಹುಬ್ಳಿ ಕತೆ ಧೂಳು ಬೆಂಕಿ ಏನ್ರಿ ಇದು? ಡೆವಲಪ್ಮೆಂಟ್ ಆಗ್ತಾ ಇದೆ, ಮತ್ತೆ ಅಲ್ಲಿವರೆಗೂ ಸ್ವಲ್ಪ ಸಹಕರಿಸ್ಬೇಕು. ಯಾರು ಸಹಕರಿಸ್ಬೇಕು? ಎಲ್ಲರೂ 2-3 ವರ್ಷದಿಂದ ಯಾರು ಸಹಕರಿಸ್ಬೇಕು? ಅಲ್ರಿ ದೊಡ್ಡವ್ರ ಮನೆ ಎಲ್ಲ 1-3 ತಿಂಗಳಿಗೆ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡ್ಬಿಡ್ತಾರ. ಮತ್ತೆ ಹುಬ್ಳಿ ಯಾಕೆ ಹಿಂಗಾಗೋದು? ಹೌದು, ಮಾಡ್ಬೇಕು. ಅವರಾದ್ರೂ ಮಾಡ್ಬೇಕು. ರಾಣಿ ಚೆನ್ನಮ್ಮರ ಎಲ್ಲದಾರ ತೋರಿಸ್ರಿ ನನಗೆ. ಎಲ್ಲ ನನಗೆ ಕಾಣಿಸ್ತಿಲ್ಲ. ನಾನು ಒಂದು 10 ವರ್ಷದಿಂದ ಬಂದ ಕಾಣಿಸ್ತಿತ್ತು. ಇದು ಯಾವಾಗ ರೆಡಿ ಆಕ ಸರ್? ಇದೆ ಕೇಳಾಕತ್ತ ನೀವ? ನಾನೇ ನಿಮ್ಮನ್ನ ಕೇಳಾಕ್ ಬಂದೇನ್ರಿ. ನೋಡಾವಂತೀರಿ ಸರ್? ಹೌದ್ರಿ, ಬೇಜಾರಾಗತ್ತೈತ್ರಿ. ಹೌದ್ರಿ, ಭಾಳ ದಿವಸ ಆದ್ರಿ ನೋಡಾವಂತೀವಿ ಸರ್. ಅದೇ ಎಷ್ಟು ವರ್ಷ ಆತ್ ನೀವು ನೋಡಿ? ನಾನು ನೋಡಿ ಒಂದು 2 ವರ್ಷ. ನಿಮಗೆ ಚೆನ್ನಮ್ಮ ಕಾಣಿಸ್ತಿಲ್ವಾ? ಚೆನ್ನಮ್ಮ ಕಳ್ಸೊಂದಿದ್ರಿ, ಸ್ವಲ್ಪ ಮಿಸ್ಟೇಕ್ ಆಯ್ತು. ಸ್ವಲ್ಪ ಮಿಸ್ಟೇಕ್ ಆಗ್ಬಿಟ್ಟೈತಿ. ಇದೇನು ಧೂಳು ಗೀಳು ಇದೆಲ್ಲ ಹೆಂಗೆ? ಹೌದ್ರಿ, ಭಾಳ ಹೊಲಸಾಗ್ಬಿಡೈತ್ರಿ. ಹೌದ್ರಿ. ಯಾರು ರೆಡಿ ಮಾಡ್ತಾರ್ರಿ? ಮಾಡ್ತಾರ್ರಿ ಎಲ್ಲ. ಏನು ಅರಿತಾರ ಹೇಳ್ರಿ ದೊಡ್ಡವ್ರು, ಅವರು ಮಾಡಿದ್ರಿ. ಮತ್ತೆ ಏನು ಮಾಡೋದಂಗಿಲ್ರಿ. ನೀವು ನಮ್ಮನ್ನೇ ಕೇಳ್ಬಿಟ್ರಲ್ಲ ಯಾರು ಮಾಡ್ತಾರಂತ. ಬರ್ರಿ ಆತ ಇಬ್ರು ಹೋಗೋಣ ಬರ್ರಿ ಮಾಡೋಣ. ಬರ್ರಿ ಗುದ್ಲಿ ತಗೊಂಬರ್ರಿ. ಗುದ್ಲಿ ತಗೊಂಬರ್ರಿ ಮಾಡೋಣ. ಸರ್ ಅದ್ರ ಏನ್ರಿ ಸಜ್ಜ ಮಾಡಾಕ ಮಾಡಿಬಿಡ್ರಿ ನಾವು. ಸರ್ ಮಾಡೋಣ. ಮಾಡಿನಿ ಸರ್. ಏನು ಮಾಡೋಣ? ಎಲ್ಲ ತಗೊಂಡೋಗ ಗುಂಡಿ ಒಳಗೆ ಹಾಕಿ ಮುಚ್ಚಬೇಕಷ್ಟೇ. ಮಾಡಿಬಿಡ್ರಿ ಮತ್ತೇನ್ರಿ ಸರ್? ಎಲ್ಲ ಸೇರ್ಕೊಂಡು ನಮ್ಮನ್ನ ತಗೊಂಡ್ ಮುಚ್ಚುತ್ತಾರ ಅಷ್ಟೇ ಗುಂಡಿ ಒಳಗ. ಹೌದ್ರಿ ಸರ್, ಇದೊಂದು ಸ್ವಲ್ಪ ರೆಡಿ ಆದಂದ್ರೆ ಭಾಳ ಚಲೋ ಆಗಿದೆ ಸರ್. ಹೌದ್ರಿ, ಆಯ್ತು ಸರ್. ಆತ್ ಬಿಡ್ರಿ. ನಮಸ್ಕಾರ ರೀ ಸರ. ಎಲ್ಲಿ ಹೊಂಟ್ರಿ? ನಾವು ಇಲ್ಲೇ ಹುಬ್ಳಿ ಬಂದಿದ್ರಿ. ಹುಬ್ಳಿ ಬಂದಿದ್ದು ಯಾವ್ರಿ? ನಮ್ದು ನವಲಗುಂದ. ನವಲಗುಂದ. ಎಷ್ಟು ಸಲ ಬರ್ತೀರಿ ಹುಬ್ಳಿ ಕಡೆಗೆ? ಹುಬ್ಳಿ ವಾರಾಗ ಒಮ್ಮೆ ಬರ್ತೀರಿ. ವಾರಾಗ ಒಮ್ಮೆ. ಎಷ್ಟು ವರ್ಷದಿಂದ ಬರ್ತಿದ್ರಿ? ಒಂದು 35 ವರ್ಷ ಅದೇ. 35 ವರ್ಷ. ಈಗ 5 ವರ್ಷದಿಂದ ಹೆಂಗಿತ್ತು ಹುಬ್ಳಿ? 30 ವರ್ಷದಿಂದ ಈಗ ಹೆಂಗೈತ್ರಿ? ಈಗ ಸ್ವಲ್ಪ ಟ್ರಾಫಿಕ್ ಭಾಳ ಆಗೈತೆ ಸರ್. ಅಲ್ರಿ, ದಿನ ಕಳಿತ ಸಿಟಿ ಸ್ಪಾಟ್ ಆಗ್ಬೇಕು. ಇಂಪ್ರೂವ್ಮೆಂಟ್ ಆಗ್ಬೇಕು. ಇಲ್ಲೇನ ಆಗತೈತ್ರಿ? ಈಗ ಭಾಳ ಟ್ರಾಫಿಕ್ ಆಗಿವ್ರ ಎಲ್ಲ. ಅದು ಮನುಷ್ಯರಿಗೆ ಎಲ್ಲರಿಗೆ ತೊಂದರೆ ಆಗತ್ತೆ ನೋಡ್ರಿ. ಭಾಳ 3-4 ವರ್ಷದಿಂದ ಅಭಿವೃದ್ಧಿ ಆಗಿಲ್ರಿ. ಭಾಳ ಟ್ರಾಫಿಕ್ ಆಗತ್ತೆ ಸರ್. ಅಭಿವೃದ್ಧಿ ಯಾರು ಮಾಡ್ತಾರ್ರಿ? ಯಾರು ಮಾಡೋ? ನೀ ಹೇಳ್ಬೇಕು. ನಾ ಹೇಳ್ಬೇಕಾ? ಬಿಡ್ರಿ ಆಯ್ತು ಬರ್ರಿ, ನಾವಿಬ್ರು ಹೋಗಿ ಮಾಡೋಣ. ನಾವು ಅವರು ಮತ್ತೆಲ್ಲೋ ಎಲ್ಲೋದವ ಇನ್ನೊಬ್ಬ ಎಲ್ಲ ಗುದ್ಲಿ ತಗೊಂಡು ಹೋಗ್ಬರ್ರಿ. ಸಿದ್ದರಾಮಯ್ಯ ಮಾಡ್ಬೇಕಾ? ಇಲ್ಲ, ಇದಕ್ಕೆ ಸೆಂಟ್ರಲಿಂದ ಆಗೈತ್ರಿ. ಮೋದಿ ಬಂದ್ ಮಾಡ್ಬೇಕಂದ್ರಿ. ಮತ್ತೀಗ ಮೋದಿ ಬಂದು ಮಾಡ್ಬೇಕಾ? ಇಲ್ಲಾಂದ್ರೆ ಮೋದಿ ಬರ್ಬೇಕಾ? ಮಾಡ್ಬೇಕಾ? ಏನು ಮಾಡೋದು ಇರ್ಲಿ ಬಿಡ್ರಿ. ಅಲ್ಲ ನೀವು ಏನು ನಿಮ್ಮ ಹೆಸರು? ನನ್ನ ಹೆಸರು ಸಕಿನಮ್ಮ. ರೊಕ್ಕ ಬಂದವು 2000 ರೊಕ್ಕ. ನನಗೆಲ್ಲಿ ಬರ್ತೈತೆ ಮುದುಕಿ ಮನುಷ್ಯೊಳಗೆ? ನಿಂಗೆ ಬರ್ಬೇಕಲ್ಲ.
ಬಂದಿದ್ದೆ 2,000 ರೂಪಾಯಿ ಬರ್ಬೇಕಲ್ಲ ಗ್ಯಾರಂಟಿ ಯೋಜನೆ ದುಡ್ಡು ಬರಕತ್ತಾವು ಬರ್ತಾವು ಇಲ್ಲ ಬರ್ತಾವ ಆತ್ ಬಿಡವ್ವ ಚಲೋ ನಮಸ್ಕಾರ ಸರ್ ಏನು ನಿಮ್ಮ ಹೆಸರು ಸರ್ ಭೀಮಾ ಅಂತೇಳಿ ಭೀಮಾ ಓ ಆಡಿ ಬಾ ಭೀಮಾ ಅಂತ ಆ ಭೀಮಾ ಬೇರೆ ನಾ ಭೀಮಾ ಬೇರೆ ಈ ಭೀಮಾ ಬೇರೆನಾ ಈಗ ಇಲ್ಲಿ ಗುದ್ಲಿ ತಗೊಂಬಾ ಭೀಮಾ ಅನ್ಬೇಕು ನಾವೀಗ ಸರ್ ಹೋಗ ನಡ್ರಿ ಹೋಗೋಣ ತಗ ನಮ್ಮ ಜನಪ್ರತಿನಿಧಿಗಳು ಏನು ಮಾಡಲ್ಲ ಅವರೆಲ್ಲ ಹಾಳು ಮಾಡಾಕಿದ್ದಾರೆ ನಾವೆಲ್ಲ ಸರಿ ಮಾಡ್ಬೇಕು ಈ ಜನ ಸೇರಿ ಅಲ್ರಿ ನಮಗೇನು ಗಾರೆ ಕೆಲಸ ಬಂದಾವು ಸರ್ ಮತ್ತೆ ಪರಿಸ್ಥಿತಿ ಹಂಗೈತಲ್ಲ ಸರ್ ನಮಗೇನು ಬಗೆಯಕ್ಕೆ ಬಂದಾವು ನಮ್ಮ ಹುಬ್ಳಿ ಜನಕ್ಕೆ ಅರ್ಥ ಆಗೋಲ್ಲ ಸರ್ ಏನಾಗೈತೆ ಅಂತೇಳಿ ಈಗ ಧೂಳ್ದಾಗ ನೋಡ್ರಿ ಎಲ್ಲ ನಾವೆಲ್ಲ ಸಫರ್ ಆಗ್ಬೇಕು ನಾವು ಅನುಭವಿಸ್ಬೇಕೆಲ್ಲ ಧೂಳೇನಿಲ್ಲ ನಿಮಗೆ ಒಂದು ವೈಟ್ ಶರ್ಟ್ ಹಾಕೊಂಡು ಒಂದು ರೌಂಡ್ ಹೋಗ್ಬಿಟ್ರೆ ಧೂಳ ಗೊತ್ತಾಗ್ಬಿಡ್ತೈತಿ ವೈಟ್ ಶರ್ಟ್ ಕೆಂಪು ಶರ್ಟ್ ಆಗ್ಬಿಡ್ತೈತಿ ಕೆಂಪ್ ಶರ್ಟ್ ಆಗ್ಬಿಟ್ಟು ಫ್ಲೈಓವರ್ ಅಂತ ನೋಡ್ರಿ ಎಷ್ಟವರೆಗೂ ಸುಮ್ಗಿದೆ ಏನು ಮೊನ್ನೆ ಒಂದೆಲ್ಲ ASI ಹೋದ ಒಬ್ಬ ಪಾಪ ಅವ್ರ ಮನೆಯವ್ರ ಪರಿಸ್ಥಿತಿ ಹೇಳಿ ಸರ್ ಈಗೆಲ್ಲ ನೀವು ಮೀಡಿಯಾದವರೆಲ್ಲ ಸುಧಾರಿಸ್ಬೇಕು ಪ್ರಹ್ಲಾದ್ ಜೋಶಿ ಏನ್ ಮಾಡ್ತಿದ್ದಾರೆ MLA ಏನ್ ಮಾಡ್ತಿದ್ದಾರೆ ಎಲ್ಲ ಜೋಶಿ ಅವ್ರು ರಾಜಕೀಯ ಮಾಡತ್ತಾರ್ರಿ ಮಹೇಶ್ ಅಣ್ಣವರು ರಾಜಕಾರಣಿಗಳು ಅದಕ್ಕೆ ರಾಜಕೀಯ ಮಾಡ್ತಾರೆ ಅವ್ರು ಅಷ್ಟೇ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಜನ ಅದು ನಾವು ವರ್ಷಕ್ಕೂ 5 ವರ್ಷಕ್ಕೂ ಮಾರಿಸ್ತಾ ಇರ್ತೀವಿ ಅವ್ರವ್ರ ಕೆಲಸ ಮಾಡ್ಕೊಂತ ಹೋಗ್ತಾರೆ ಜೋಶಿ ಅವರು ಹಂಗೇನಿಲ್ಲ ಆ ಮೋದಿ ಮಕ್ಕೋಣ ನಿದ್ದೆ ಮಾಡವಲ್ಲ ಕರ್ನಾಟಕ ಬಗ್ಗೆ ಅವಂಗ ಅವ ಏನು ಕೇರ್ ಮಾಡವಲ್ಲ ಯಾರು ಮೋದಿ ಹಾ ಏನ್ ಅವ ನಿದ್ದೆ ಮಾಡಾಕ್ತಾನ ಹೌದ್ರಿ ಹಾ ರೀ ಅವ್ರು ಗುದ್ಲಿ ತಗೊಂಡ್ ಬರ್ಬೇಕಿತ್ರಿ ಮುಂದಿನ ಮುಖ್ಯಮಂತ್ರಿ ವಿನಯ್ ಕುಲಕರ್ಣಿ ಮಾಡ್ತಾವ ಕರ್ನಾಟಕ ತುಂಬಾ ನಿಮ್ಮ ಹೆಸರು ಹೇಳ್ರಿ ನಾ ನಾವು ಧಾರವಾಡ ಜಿಲ್ಲೆಯಿಂದ ಬಂದಿವಿ ಅಲ್ರಿ ತಡ್ರಿ ವಿನಯ್ ಕುಲಕರ್ಣಿ ಕರ್ಕೊಂಬರ್ರಿ ಯಾರ್ರಿ ವಿನಯ್ ಕುಲಕರ್ಣಿ ಕರ್ಕೊಂಬಂದು ಕೆಲಸ ಮಾಡಿಸ್ರಿ ಅವರು ಬರಂಗಿಲ್ಲ ಯಾಕ ಗಡಿಪಾರ ಅದಾರ ಅದಕ್ಕೆ ನೀವು ಮುಖ ಮುಚ್ಕೋತಿದಿ ಹಂಗ ಹೇಳ್ಬಾರ್ದ ಮತ್ತೆ ನೀವು ಮುಖ ಮುಚ್ಕೋಬೇಡ್ರಿ ತೆಗೀರಿ ಆರಾಮ ಮಾತಾಡ್ರಿ ನಾವು ಹಂಗಲ್ಲ ಅಲ್ರಿ ಮುಂಚೆ ಮಾತಾಡಾಯ್ತು ಬಿಡ್ರಿ ಮುಂದಿನ ಮುಖ್ಯಮಂತ್ರಿ ಅವನ್ನ ಮಾಡ್ತೇವೆ ಮುಂದಿನ ಮುಖ್ಯಮಂತ್ರಿ ಅವ್ರ ಆಗ್ಬೇಕು ಯಾರಾಗಬೇಕು ನಮ್ಮ ವಿನಯ್ ಏನಾರ ಆಗ್ಬೇಕು ಆತು ಚಲೋ ಹೊಂಡ್ರಿ ಸೈಯದ್ರಿ ಅಣ್ಣ ಸೈಯದ್ ಸೈಯದ್ ಅವ್ರೆ ಎಲ್ಲ ಸಹಾಯ ಕುಂತಾರಲ್ರಿ ಕಾಮಗಾರಿ ನೋಡಿ ಎಲ್ಲ ಇದಾಗ್ಬಿಟ್ಟಿದ್ರಿ ಅಣ್ಣ ಕಾಮಗಾರಿ ಅನ್ನೋದು ಎಲ್ಲ ಬಂದ್ ಮಾಡಿ ಕಳಿಸಿ ಎಲ್ಲ ಅವ್ರು ಏನೇನೋ ಆಗೈತಂತ್ರಿ ಮೊನ್ನೆ ಎಲ್ಲ ASI ಏನೋ ಪ್ರಾಬ್ಲಮ್ ತೀರೋಗ್ಬಿಟ್ರಂತಲ್ಲ ಪೆಟ್ಟು ಬಿದ್ದ ಬಿದ್ದು ಕೈಸಿ ರಾಡ್ ಬಿದ್ದು ಕೈಸಿ ತೀರ್ಕೊಂಡ್ರಂತ್ರಿ ಒಂದು 3 ದಿನ ಆಗಿದ್ಮ್ಯಾಗ ಅವ್ರಿಗೆಲ್ಲ ಒಳಗೆ ಹಾಕಿದಾರಂತೆ ಎಲ್ಲ ಕಾಮಗಾರಿಯರು ಎಲ್ಲ ನಿಂತು ಬಿಟ್ಟಿದೆ ಎಲ್ಲ ಮನುಷ್ಯರಿಗೆ ಭಯಂಕರ ತೊಂದರೆ ಆಗಂತಿದ್ದು ಆತ್ರಿ ಅದೇನೋ ಆಗೋತು ಹಂಗಂತ ಹಿಂಗೆ ಬಿಟ್ರಿ ಇಲ್ಲಿ ಜನ ಪ್ರಾಬ್ಲಮ್ ಆಗ್ತೈತಲ್ಲ ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಆಗ್ತಿದ್ರಿ ಮ್ಯಾಗಿನವ್ರು ತಕ್ಷಣ ಇದು ಕ್ರಮ ಕೈಗೊಳ್ಕೊಂತ ನಡೆಸ್ಬೇಕಂತ ಇದು ಮಾಡ್ತೀವಿ. ಹುಬ್ಳಿ ಅನಿಸ್ತೈತೆ ನಿಮ್ಗೆ ಏನ್ ಅನ್ಸಕತ್ತೈತೆ ನನಗೇನು ಹುಬ್ಳಿ ಅನಿಸ್ತಿಲ್ಲ ಸಿಟಿ ಅಂತ ಕೇಸಿ ಇದು ಅಂತಾರೆ ಇದು ಏನು ಕತ್ರಾ ಸಿಟಿ ಆದಂಗೆ ಆಗ್ಬಿಟ್ಟೈತೆ ಹಳ್ಳಿ ಆದಂಗೆ ಆಗ್ಬಿಟ್ಟೈತಿ ಇದು ಹಳ್ಳಿ ಆದ್ರೂ ಚೆನ್ನಾಗಿರ್ತಾವ್ರಿ ಇದು ಅದ್ರಕ್ಕಿಂತ ಇದಾದಂಗೆ ಆಗ್ಬಿಟ್ಟೈತ್ರಿ ನೋಡ್ರಿ ಏನ್ ಮಾಡಕ್ ಕುಂತಾರ MLA MP ಏನ್ ಮಾಡ್ತಿದಾರ ಏನು ಅವ್ರವ್ರು ಕುಂತು ಬಿಟ್ಟಾರಿ ಸುಮ್ಮ ಮಂದಿಗೆಲ್ಲ ತೊಂದರೆ ಕೊಟ್ಕೊಂಡ್ರೆ ಯಾಕಾರ ಮೇಡಮ್ ಅವರೇ ನಿಮ್ಗೆ ರೀ ನಿಮ್ಗೆ ಏನ್ ನಿಮ್ಮ ಹೆಸರು ಇವ್ರಲ್ರಿ ಯಾವ ಊರು ನಿಮ್ದು ನಮ್ಮ ಹೂವಿನಡಗ್ಲಿ ಹುಬ್ಳಿ ತಾನೆ ಅಲ್ರಿ ಹೂವಿನಡಗ್ಲಿ ಅದು ಎಷ್ಟು ದೂರ ಬರ್ತೈತಿ ಇಲ್ಲಿ ಇಲ್ಲಿದ್ದ ಒಂದು 50-60 ಕಿಲೋಮೀಟ್ರ್ ಆಗ್ಬೋದು. ಬಟ್ ಹುಬ್ಳಿಗೆ ಯಾಕೆ ಬಂದಿರಿ ಇಲ್ಲಿ STMಗೆ ಬಂದಿದ್ದೆ, ಎಷ್ಟು ಸಲ ಬಂದಿರಿ ಹುಬ್ಳಿಗೆ ಭಾಳ ಸಲ ಬಂದಿನಿ, ಭಾಳ ಸಲ ಬಂದಿರಿ ಈ ಆಗ ಬಂದ ಹುಬ್ಳಿಗೂ ಈಗಿರೋ ಹುಬ್ಳಿಗೆ ಎಷ್ಟು ಡಿಫ್ರೆನ್ಸ್ ಐತ್ರಿ ಭಾಳ ಡಿಫ್ರೆನ್ಸ್ ಐತಿ. ಏನು ಡಿಫ್ರೆನ್ಸ್ ಐತ್ರಿ ಇದೆಲ್ಲ ರಸ್ತೆ ದೊಡ್ಡದಿತ್ರಿ ಅವಾಗೆಲ್ಲ, ಈಗೆಲ್ಲ ಈಗೆಲ್ಲ ಹಾಳು ಮಾಡಿಸ್ಕೊಂತಾರೇನ್ರಿ ಹೇಳ್ರಿ ನೋಡ್ರಿ ಇಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಫುಲ್